ಇನ್ನು ಸರ್ಕಾರ 3 ವರ್ಷ ಪೂರೈಸಿರೋ ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಕೆಲವು ಬೇಡಿಕೆಗಳನ್ನ 3 ವರ್ಷ ಆದ್ರೂ ಕೂಡ ಪೂರೈಸಿಲ್ಲ, ಆದರೆ ಸಿಎಂ ಸಮರ್ಥರಿದ್ದಾರೆ, ಬೇಡಿಕೆಗಳನ್ನ ಪೂರೈಸುತ್ತಾರೆ ಅನ್ನೋ ಅರ್ಥದಲ್ಲಿ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಮನ್ಸು ಮಾಡಿದ್ರೆ ಕೆಲವು ಭರವಸೆಗಳನ್ನ ಒಂದೇ ತಿಂಗಳಲ್ಲಿ ಈಡೇರಿಸುತ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡಿದ್ದಾರಾ? ಹಾಗಾದ್ರೆ ಡಿಕೆ ಸುರೇಶ್ ಅವರು 3 ವರ್ಷವಾದರೂ ಕೆಲವು ಬೇಡಿಕೆಗಳನ್ನ ಈಡೇರಿಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂತಹ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತಹ ವಿಶ್ವಾಸ ನಮಗಿದೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂತಹ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತಹ ವಿಶ್ವಾಸ ನಮಗಿದೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂತಹ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತಹ ವಿಶ್ವಾಸ ನಮಗಿದೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ರಾಹುಲ್ ಗಾಂಧಿನ ಭೇಟಿ ಮಾಡಬೇಕು, ಕೆಲವೊಂದಷ್ಟು ವಿಚಾರಗಳಿಗೆ ನಿರ್ಣಯ ಕೈಗೊಳ್ಳೋದಕ್ಕೆ ಅಂತ ರಾಜ್ಯದಲ್ಲಿ ಹಲವು ನಾಯಕರು ಹಲವು ವಿಚಾರಗಳಿಗೆ ಕಾಯ್ತಾ ಇದ್ದಾರೆ. ಸೊ ಅವ್ರು ಯಾರಿಗೂ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಅನ್ನೋದೊಂದು. ಇವತ್ತು ಅವರು ವಿದೇಶಕ್ಕೆ ಹೋದ್ರೆ ಕೆಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗಬೇಕಾಗುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಯಾರು ಡಿಸಿಷನ್ ತಗೋತಾ ಇದ್ದಾರೆ? ಈ ರಾಜ್ಯದ ನಾಯಕತ್ವ ಸಂಬಂಧಪಟ್ಟಿದ್ದು, ಸಂಪುಟ ಪುನರ್ರಚನೆ ಸಂಬಂಧಪಟ್ಟಿದ್ದ ಇಶ್ಯೂಸ್ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದೆ? ಶ್ರೀಲಕ್ಷ್ಮಿ, ಇಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ನಿಜ, ಅದಕ್ಕಾಗಿ ಕಾಯ್ದುಕೊಂಡು ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರು ಸಮಯ ಕೊಡಬಹುದು ಶೀಘ್ರದಲ್ಲೇ ಅನ್ನುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಈ ಸಚಿವಾಕಾಂಕ್ಷಿಗಳಿದಾರಲ್ಲ, ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆನ ಇಟ್ಕೊಂಡು ಕೂತಿದ್ರು. ಅವರು ಈ ಸಮಾವೇಶವನ್ನು ಮುಗಿಸಿ ತಕ್ಷಣವೇ ದೆಹಲಿಗೆ ತರಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇಲ್ಲ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಇವತ್ತು ರಾತ್ರಿ ಅವರು ವಿದೇಶಕ್ಕೆ ಹೋಗ್ತಾರೆ, ಒಂದು 4-5 ದಿನಗಳ ಮಟ್ಟಿಗೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಸಚಿವ ಆಕಾಂಕ್ಷಿಗಳು ರಾಹುಲ್ ಗಾಂಧಿ ಅವರು ಬರೋವರೆಗೂ ಅಲ್ಲಿ ಕಾದು ಕೂತ್ಕೊಂಡು ಅವರನ್ನ ಭೇಟಿ ಮಾಡಿ ಬರ್ತಾರಾ, ಅಥವಾ ವೇಣುಗೋಪಾಲ್ ಅವರನ್ನ ಅಷ್ಟೇ ಭೇಟಿ ಮಾಡಿ ಒಂದು ತಮ್ಮ ಮನವಿಯನ್ನು ಒಪ್ಪಿಸಿ ಆದಷ್ಟು ಶೀಘ್ರವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂತ ಒಂದು ಒತ್ತಡ ದೆಹಲಿಗೆ ಹೋಗೋಕೆ ಈಗಾಗಲೇ ಮಾತನಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಅವರ ಗಮನಕ್ಕೂ ಹೋಗಿದೆ. ಅವರು ವಿದೇಶದಿಂದ ಬಂದ ತಕ್ಷಣ ಒಂದು ಅಪಾಯಿಂಟ್ಮೆಂಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಡಿಸಿಎಂ ಅವರು ಒಂದು ಇದ್ದಾರೆ. ಒಂದು ಸಿಎಂ ಅವರು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರೆ, ಡಿಸಿಎಂ ಅವರು ಈ ಒಂದು ನಾಯಕತ್ವದ ವಿಚಾರವಾಗಿ ಅಂತಿಮವಾದಂತಹ ತೀರ್ಮಾನಗಳಾಗಲೇಬೇಕು ಅನ್ನೋ ಒಂದು ಹಠಕ್ಕೆ ಇದ್ದಾರೆ. ಹಾಗಾಗಿ ಒಂದಷ್ಟು ಚರ್ಚೆಗಳು ಇಬ್ಬರನ್ನು ಕರೆದು ಮಾತನಾಡಬಹುದು ಅನ್ನೋ ಲೆಕ್ಕಾಚಾರಗಳಿರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಗಾಗಿ ಕಾಯ್ಕೊಂಡು ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರು ಫಲ ಕೊಡಬಹುದು ಅನ್ನೋದು. ಇನ್ನು ಉಳಿದಂತೆ ಸಚಿವರು ಸೇರಿದಂತೆ ಒಂದಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಅವರಿಗೆ ಹೈಕಮಾಂಡ್ ನಾಯಕರು ಮಾತ್ರ ಸಿಗ್ತಾ ಇಲ್ಲ. ವೇಣುಗೋಪಾಲ್ ಅವರು ಕೇಂದ್ರದಲ್ಲಿ ಬಿಸಿ ಇರೋದ್ರಿಂದ ಮತ್ತು ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಒಂದು ರೀತಿಯಲ್ಲಿ ನಿರಾಸೆ ಮೂಡ್ತಾ ಇರ್ತಕ್ಕಂಥದ್ದು. ಈಗ ಸಚಿವಾಕಾಂಕ್ಷಿಗಳು ಮುಂದಿನ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾಪಾಡಬೇಕಾಗುತ್ತೆ. ರಾಹುಲ್ ಗಾಂಧಿ ಬಂದ ನಂತರ ದೆಹಲಿಗೆ ಹೋಗ್ತಾರ, ಅದಕ್ಕಿಂತ ಮುಂಚಿತವಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ಒಂದಷ್ಟು ನ್ಯೂಸೆನ್ಸ್ ಕ್ರಿಯೇಷನ್ ಮಾಡುವಂತ ಕೆಲಸಗಳಿಂದ ಆಗ್ತವೆ, ಕೂಡ ಕಾದು ನೋಡಬೇಕಾಗುತ್ತೆ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಇನ್ನು ಸರ್ಕಾರ 3 ವರ್ಷ ಪೂರೈಸಿರೋ ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಕೆಲವು ಬೇಡಿಕೆಗಳನ್ನ 3 ವರ್ಷ ಆದ್ರೂ ಕೂಡ ಪೂರೈಸಿಲ್ಲ, ಆದರೆ ಸಿಎಂ ಸಮರ್ಥರಿದ್ದಾರೆ, ಬೇಡಿಕೆಗಳನ್ನ ಪೂರೈಸುತ್ತಾರೆ ಅನ್ನೋ ಅರ್ಥದಲ್ಲಿ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಮನ್ಸು ಮಾಡಿದ್ರೆ ಕೆಲವು ಭರವಸೆಗಳನ್ನ ಒಂದೇ ತಿಂಗಳಲ್ಲಿ ಈಡೇರಿಸುತ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಟಾಂಟ್ ಮಾಡಿದ್ದಾರಾ? ಹಾಗಾದ್ರೆ ಡಿಕೆ ಸುರೇಶ್ ಅವರು 3 ವರ್ಷವಾದರೂ ಕೆಲವು ಬೇಡಿಕೆಗಳನ್ನ ಈಡೇರಿಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂತಹ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ.
ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತ ವಿಶ್ವಾಸ ನಮಗಿದೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂತ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತ ವಿಶ್ವಾಸ ನಮಗಿದೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನೂ ಈಡೇರಿಸುವಂತ ಶಕ್ತಿ, ಅಗಾಧ ಅನುಭವ ಇದೆ ಅವರಿಗೆ. ಆರ್ಥಿಕ ಸಚಿವರಾಗಿ ಸುಮಾರು 18-17 ಬಜೆಟ್ ಮಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ 8 ವರ್ಷ ಪೂರೈಸ್ತಾ ಇದ್ದಾರೆ. ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸುವಂತ ವಿಶ್ವಾಸ ನಮಗಿದೆ. ಎಲ್ಲಾ ಗ್ಯಾರಂಟಿಗಳು ಏನೇನು ಕೊಟ್ಟಿದ್ರು ಭರವಸೆಗಳು ಎಲ್ಲವನ್ನು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ರಾಹುಲ್ ಗಾಂಧಿನ ಭೇಟಿ ಮಾಡಬೇಕು, ಕೆಲವೊಂದಷ್ಟು ವಿಚಾರಗಳಿಗೆ ನಿರ್ಣಯ ಕೈಗೊಳ್ಳೋದಕ್ಕೆ ಅಂತ ರಾಜ್ಯದಲ್ಲಿ ಹಲವು ನಾಯಕರು ಹಲವು ವಿಚಾರಗಳಿಗೆ ಕಾಯ್ತಾ ಇದ್ದಾರೆ. ಸೊ ಅವರು ಯಾರಿಗೂ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಅನ್ನೋದೊಂದು. ಇವತ್ತು ಅವರು ವಿದೇಶಕ್ಕೆ ಹೋದ್ರೆ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗಬೇಕಾಗುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಯಾರು ಡಿಸಿಷನ್ ತಗೋತಾ ಇದ್ದಾರೆ? ಈ ರಾಜ್ಯದ ನಾಯಕತ್ವ ಸಂಬಂಧಪಟ್ಟಿದ್ದು, ಸಂಪುಟ ಪುನರ್ರಚನೆ ಸಂಬಂಧಪಟ್ಟಿದ್ದ ಇಶ್ಯೂಸ್ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದೆ? ಶ್ರೀಲಕ್ಷ್ಮಿ, ಇಲ್ಲಿ ಬಹಳ ಪ್ರಮುಖವಾಗಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು, ನಿಜ, ಅದಕ್ಕಾಗಿ ಕಾಯ್ದುಕೊಂಡು ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರು ಸಮಯ ಕೊಡಬಹುದು ಶೀಘ್ರದಲ್ಲೇ ಅನ್ನುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಈ ಸಚಿವಾಕಾಂಕ್ಷಿಗಳಿದಾರಲ್ಲ, ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂತ ಒಂದು ಮಹತ್ವಾಕಾಂಕ್ಷೆನ ಇಟ್ಕೊಂಡು ಕೂತಿದ್ರು. ಅವರು ಈ ಸಮಾವೇಶವನ್ನು ಮುಗಿಸಿ ತಕ್ಷಣವೇ ದೆಹಲಿಗೆ ತರಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇಲ್ಲ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಇವತ್ತು ರಾತ್ರಿಯೇ ಅವರು ವಿದೇಶಕ್ಕೆ ಹೋಗ್ತಾರೆ, ಒಂದು 4-5 ದಿನಗಳ ಮಟ್ಟಿಗೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಸಚಿವ ಆಕಾಂಕ್ಷಿಗಳು ರಾಹುಲ್ ಗಾಂಧಿ ಅವರು ಬರೋವರೆಗೂ ಅಲ್ಲಿ ಕಾದು ಕೂತ್ಕೊಂಡು ಅವರನ್ನ ಭೇಟಿ ಮಾಡಿ ಬರ್ತಾರಾ, ಅಥವಾ ವೇಣುಗೋಪಾಲ್ ಅವರನ್ನ ಅಷ್ಟೇ ಭೇಟಿ ಮಾಡಿ ಒಂದು ತಮ್ಮ ಮನವಿಯನ್ನು ಒಪ್ಪಿಸಿ ಆದಷ್ಟು ಶೀಘ್ರವಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂತ ಒಂದು ಒತ್ತಡ ದೆಹಲಿಗೆ ಹೋಗೋಕೆ ಈಗಾಗಲೇ ಮಾತನಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈಗಾಗಲೇ ಅವರ ಗಮನಕ್ಕೂ ಹೋಗಿದೆ. ಅವರು ವಿದೇಶದಿಂದ ಬಂದ ತಕ್ಷಣ ಒಂದು ಅಪಾಯಿಂಟ್ಮೆಂಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಸಿಎಂ ಡಿಸಿಎಂ ಅವರು ಒಂದು ಇದ್ದಾರೆ. ಒಂದು ಸಿಎಂ ಅವರು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ರೆ, ಡಿಸಿಎಂ ಅವರು ಈ ಒಂದು ನಾಯಕತ್ವ ವಿಚಾರವಾಗಿ ಅಂತಿಮವಾದಂತಹ ತೀರ್ಮಾನಗಳಾಗಲೇಬೇಕು ಅನ್ನೋ ಒಂದು ಹಠಕ್ಕೆ ಇದ್ದಾರೆ. ಹಾಗಾಗಿ ಒಂದಷ್ಟು ಚರ್ಚೆಗಳು ಇಬ್ಬರನ್ನು ಕರೆದು ಮಾತನಾಡಬಹುದು ಅನ್ನೋ ಲೆಕ್ಕಾಚಾರಗಳಿರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಗಾಗಿ ಕಾಯ್ಕೊಂಡು ಕೂತಿದ್ದಾರೆ. ರಾಹುಲ್ ಗಾಂಧಿ ಅವರು ಫಲ ಕೊಡಬಹುದು ಅನ್ನೋದು. ಇನ್ನು ಉಳಿದಂತೆ ಸಚಿವರು ಸೇರಿದಂತೆ ಒಂದಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಗೆ ಹೋಗಿ ಬರ್ತಾ ಇದ್ದಾರೆ. ಅವರಿಗೆ ಹೈಕಮಾಂಡ್ ನಾಯಕರು ಮಾತ್ರ ಸಿಗ್ತಾ ಇಲ್ಲ. ವೇಣುಗೋಪಾಲ್ ಅವರು ಕೇಂದ್ರದಲ್ಲಿ ಬಿಸಿ ಇರೋದ್ರಿಂದ ಮತ್ತು ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಒಂದು ರೀತಿಯಲ್ಲಿ ನಿರಾಸೆ ಮೂಡ್ತಾ ಇರ್ತಕ್ಕಂಥದ್ದು. ಈಗ ಸಚಿವಾಕಾಂಕ್ಷಿಗಳು ಮುಂದಿನ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾಪಾಡಬೇಕಾಗುತ್ತೆ. ರಾಹುಲ್ ಗಾಂಧಿ ಬಂದ ನಂತರ ದೆಹಲಿಗೆ ಹೋಗ್ತಾರ, ಅದಕ್ಕಿಂತ ಮುಂಚಿತವಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ಒಂದಷ್ಟು ನ್ಯೂಸೆನ್ಸ್ ಕ್ರಿಯೇಷನ್ ಮಾಡುವಂತ ಕೆಲಸಗಳಿಂದ ಕೂಡ ಕಾದ್ ನೋಡಬೇಕಾಗುತ್ತೆ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.